ಹಾಯ್ ಫ್ರೆಂಡ್ಸ್, ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಆ್ಯಸ್ ಎ ಕೊರಿಯರ್ ಬಾಯ್ ಆಗಿ ಕೊರಿಯರ್ ಮಾಡೋದ್ರಿಂದ ಎಷ್ಟೆಷ್ಟು ತೊಂದರೆಗಳು ಆಗ್ತವೆ ಕೊರಿಯರ್ ಬಾಯ್ಗೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಸುಮಾರು ದಿನಗಳಿಂದ ವ್ಲಾಗ್ಸ್ ಮಾಡ್ಬೇಕಂತ ಕಾಯ್ತಾ ಇದ್ದೆ. ಬಟ್ ಇವತ್ತಾಗಿದ್ದೊಂದು ಇನ್ಸಿಡೆಂಟ್ ನೋಡಿ ಇವತ್ತಿಂದನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ ಇನ್ಸಿಡೆಂಟ್ ಏನಂತ ಈಗ ನೆಕ್ಸ್ಟ್ ಆಡಿಯೋದಲ್ಲಿ ಹಾಕ್ತೀನಿ, ಎಲ್ಲ ಕೇಳಿಸ್ಕೊಳ್ಳಿ. ಅಣ್ಣ, ನಾನು ಕೆರೆ ಬಿಡಿಸಿ ನಾನು ಬಂದಿಲ್ಲ ಅಣ್ಣ, ಬೇರೆಯವ್ರು ಬಂದಿರೋದು. ಅಣ್ಣ ನಾನು ಕೇಳಿದ್ದು ನಾನೇನು ಮಾಡ್ಬೇಕಣ್ಣ? ಅಲ್ಲಣ್ಣ, ನಾನೇನು ಮಾಡ್ಬೇಕು ಅಂತ ಕೇಳ್ತಿದ್ದೀನಿ. ಅಣ್ಣ, ನಾನೇನು ಮಾಡ್ಬೇಕು ಅಂತ ಕೇಳ್ತೀರ ನಿಮಗೆ? ಅಲ್ಲಣ್ಣ, ಮ್ಯಾನೇಜರಿಂದ ಅಲ್ಲಣ್ಣ, ಇವತ್ತು ಕೆರೆ ಬಿಡಿಸಿ ಬರೋದು ಅವ್ರ ನಂಬರ್ ಕೊಟ್ಟಿದ್ದೀನಿ. ನಾನು ಸಂತೆವರಿಗೆ ಅಣ್ಣ ಒಂದು ನಿಮಿಷ ಅಣ್ಣ. ಹಲೋ ಅಣ್ಣ, ಒಂದು ನಿಮಿಷ ಅಣ್ಣ. ಹಲೋ ಅಣ್ಣ, ನಿನ್ನೆ ಫೋನ್ ಮಾಡಿಬಿಟ್ಟು ನಾನು ಏನು ಹೇಳಿದೆ ಮೇಡಮ್, ಇದು ಅಡ್ರೆಸ್ ಮೆನ್ಷನ್ ಆಗಿಲ್ಲ ಇದರಲ್ಲಿ. ನಾನು ಸಂತೆವಿಂದ್ರ ಅನ್ಕೊಂಡು ಫೋನ್ ಮಾಡಿದ್ದೀನಿ, ನಾಳೆ ಕೆರೆ ಬಿಡ್ಸಿ ಬರೋರು ಬರ್ತಾರೆ ಮೇಡಮ್ ಅಂತ ಅಂದೆ. ಅಣ್ಣ, ಅಡ್ರೆಸ್ ಅದ್ರಲ್ಲಿ ಇರಲಿಲ್ಲ ಅಣ್ಣ. ನಾನು ಕೇಳಿದ್ದಣ್ಣ, ಕೆರೆ ಬಿಡ್ಸಿಗೆ ಬರೋರೇ ಬೇರೆ, ಸಂತೆಬೆನ್ನೂರಿಗೆ ಬರೋರೇ ಬೇರೆ. ಅದೇ ಅಣ್ಣ, ಈಗ ಅಣ್ಣ ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಅಣ್ಣ. ನಾನೀಗ ಸಂತೆಬೆನ್ನೂರಿಗೆ ಈ ಕಡೆ ಬಾಡ ರೂಟಿಗೆ ಬಂದಿದ್ದೀನಿ. ಆಯ್ತು ಅಣ್ಣ. ಅಲ್ಲಣ್ಣ, ಒಂದು ನಿಮಿಷ ಅಣ್ಣ, ನಾನು ಮಾತಾಡ್ತಂಕಕ್ಕೆ ಅಣ್ಣ. ನಾನು ಈ ಕಡೆ ಈಗ ಬಾಡ ರೂಟಿಗೆ ಬಂದಿದ್ದೀನಿ. ನಾನೇನು ಮಾಡ್ಬೇಕಣ್ಣ ಅಂತ ನಾನು ನಿಮಗೆ ಕೇಳ್ತಿರೋದು. ಈ ಕಡೆ ರೂಟಿಗೆ ನಾನು ಕೆರೆ ಬಿಡಿಸಿ ರೂಟಿಗೆ ಬಂದಿಲ್ಲ. ಮತ್ತೆ ಅದೇ ಅಣ್ಣ, ಏನು ಮಾಡ್ಬೇಕಣ್ಣ ಈಗ? ಅದೇ ಅಣ್ಣ, ನಾನೀಗ ನನಗೆ ಬಾಡ ರೂಟಿಗೆ ಬಂದಿದ್ದೀನಿ, ಈಗ ಏನು ಮಾಡ್ಬೇಕಣ್ಣ ಅಂತ ಕೇಳ್ತಿರೋದು. ಏನಂತ ಅಣ್ಣ? ನಾನು ಬೇರೆಯವ್ರು ಬರ್ಬೋದು ಅಣ್ಣ, ಬೇರೆಯವ್ರು ಬರ್ಬೋದು ಅಂತಾನೆ ನಾನು ಅವ್ರ ನಂಬರ್ ಕೊಟ್ಟಿದ್ದು, ಕೆರೆ ಬಿಡಿಸಿಗೆ ಬರ್ತಾರೆ ಅಂತ. ಅಣ್ಣ, ಏನು ಮಾಡ್ಬೇಕಣ್ಣ ಅಂತ ಕೇಳಿದ್ದು. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಈ ಕಸ್ಟಮರ್ ಮಾತಾಡಿರೋ ಥರ ಬೇರೆ ಕಸ್ಟಮರ್ ಮಾತಾಡಬಾರ್ದು. ಹಾಗೆ ಕೊರಿಯರ್ ಬಾಯ್ಗೆ ಆಗ್ತಕ್ಕಂಥ ಸಮಸ್ಯೆಗಳು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅನ್ನೋದೊಂದೇ ಉದ್ದೇಶ. ಈ ಉದ್ದೇಶ ಬಿಟ್ಟು ಇನ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ.